ಇನ್ನು ರೇವಣ್ಣ ಜೊತೆ ನಮ್ಮ ಪ್ರತಿನಿಧಿ ಅಶೋಕ್ ನಡೆಸಿರುವಂತಹ ಸಂದರ್ಶನ ಇಲ್ಲಿದೆ. ಲೋಕಸಭಾ ಚುನಾವಣೆ ನಿಗದಿಯಾದ ಹಿನ್ನೆಲೆ ಹಾಸನ ಜಿಲ್ಲೆಯಿಂದ ಇಂದು ಜೆಡಿಎಸ್ ಅಭ್ಯರ್ಥಿ ಪರ ಅಧಿಕೃತವಾಗಿ ಚಾಲನೆಯನ್ನ ಕೊಟ್ಟು ಮತಪ್ರಚಾರಕ್ಕೆ ಇಂದು ಚಾಲನೆಯನ್ನ ನೀಡಲಿದ್ದಾರೆ. ನನ್ನ ಜೊತೆ ಈಗ ಸಚಿವ ಎಚ್ ಡಿ ರೇವಣ್ಣ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಯಾವ ರೀತಿ ನೀವು ಮತಪ್ರಚಾರಕ್ಕೆ ಚಾಲನೆ ನೀಡ್ತೀರಿ, ಎಲ್ಲಿ ಚಾಲನೆ ನೀಡ್ತೀರಿ? ಇವತ್ತು ನಮ್ಮ ಒಳನರಸೀಪುರದ ಗ್ರಾಮ ದೇವತೆಯಾದ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ ಮಾಡಿಸಿ ಕುಲದೇವರಾದಂಥ ಈಶ್ವರ ಮತ್ತು ರಂಗನಾಥ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಮೂಡ್ಲಿಪೆ ಗ್ರಾಮದಲ್ಲಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮಾಡ್ತೀವಿ. ಸರ್, ಎಲ್ಲೆಲ್ಲಿ ಪ್ರಚಾರ ಮಾಡ್ತೀರಿ ಮತ್ತು ಯಾವ ರೀತಿ ನೀವು ರೂಪುರೇಷೆಯನ್ನು ಸಿದ್ಧ ಮಾಡಿದಿರಿ ಸರ್? ಇವತ್ತು ಇಲ್ಲಿ ತಾಲೂಕಲ್ಲಿ ಒಂದು 5-6 ಮಾಡ್ತೀವಿ. ನಾಳೆ ಬೇಲೂರಲ್ಲಿ ಕಾರ್ಯಕರ್ತರ ಸಭೆ, ಇದೇ ರೀತಿ ಒಂದೊಂದು ದಿವಸ ಮಾಡಿ. ಸರ್, ದೇವೇಗೌಡರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಮತ್ತು ಯಾವ ರೀತಿ ಈಗ ಕಾಂಗ್ರೆಸ್ ಮತ್ತು ನಿಮಗೆ ಬಹಿರಂಗ ಪ್ರಚಾರಕ್ಕೆ ಬರ್ತಾರ ಹೆಂಗೆ ಸರ್? ದೇವೇಗೌಡರು ಎಲ್ಲಿ ನಿಲ್ತಾರೆ, ದೇವೇಗೌಡರು ಬಿಟ್ಟು ಹಾಸನದಲ್ಲೇ ನಿಲ್ಲಿ ಅಂತ ಹೇಳ್ತಾ ಇದ್ವಿ. ಅವ್ರೇನು ತೀರ್ಮಾನ ಮಾಡ್ತಾರೆ. ಸರ್, ಈಗ ನಿಮ್ದು ಇಡೀ ಜಿಲ್ಲೆಯಲ್ಲಿ 6 MLAಗಳಿದ್ದಾರೆ, ನಿಮಗೆ ಪೂರಕವಾಗಿರುವಂತಹದ್ದು ಇಲ್ಲಿ ಹಾಸನದಲ್ಲಿ. ಮತ್ತು ಯಾವ ರೀತಿ ಈಗ ಕಾರ್ಯಕರ್ತರು ನೀವು ಮನವೊಲಿಸಲು ಯಾವ ರೀತಿ ಯಶಸ್ವಿಯಾಗಿದೆ ಸರ್? ಕಾಂಗ್ರೆಸ್ ಮೊದಲಿಂದ ವಿರೋಧ ಮಾಡ್ತಿದೆ ನಿಮ್ಮನ್ನ. ಅದನ್ನು ಕೂತು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡೇ ಮಾಡೋದು. ಸರ್, ನಿಮ್ಮ ಎದುರಾಳಿ ಎಲ್ಲ ಮುಖಂಡರು ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಕಾಂಗ್ರೆಸ್ಸು JDS ಅನ್ನೋದು ಮುಖ್ಯ ಅಲ್ಲ. ಕೋಮುವಾದಿ ಶಕ್ತಿನ ದೂರ ಇಡಬೇಕು, ಅದಕ್ಕೆಲ್ಲ ಸಹಕಾರ ಮಾಡಬೇಕು ಅನ್ನೋದು ಒಂದು. ಇದರಲ್ಲಿ JDS ಅವರು ಇವರು ಈಗ ಸದ್ಯಕ್ಕೆ ಅದನ್ನು ಏನೇ ಸಣ್ಣ ಪುಟ್ಟವಿದ್ರು ಅದನ್ನೆಲ್ಲ ಬದಿಗೊತ್ತಿ ಇವತ್ತು ರಾಷ್ಟ್ರದಲ್ಲಿ ಏನು ರಾಹುಲ್ ಗಾಂಧಿಯವರು ದೇವೇಗೌಡರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಇವತ್ತು ಕೋಮುವಾದಿ ದೂರ ಇಡಬೇಕು ಅಂತ ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ಸರ್, ಈಗ ರಾಜ್ಯದಲ್ಲಿ ನೀವು 8 ಸ್ಥಾನವನ್ನು ಕೇಳಿದ್ರಿ ಅನ್ನುವಂಥದ್ದು, ಎಷ್ಟು ಸ್ಥಾನ ಹಂಚಿಕೆ ಆಗಿದೆ ಸೀಟು ಸರ್ ಕಾಂಗ್ರೆಸ್ JDS? ಕೊಡ್ತಾರೋ ನನಗೆ ಗೊತ್ತಿಲ್ಲ. ಅದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ಕುಮಾರಣ್ಣರಿಗೆ ವಿಶ್ವನಾಥಣ್ಣರಿಗೆ ಗೊತ್ತು. ಸರ್, ಈಗ ಹಾಸನದಲ್ಲಿ ಅಂದಾಜು ಎಷ್ಟು ಲಕ್ಷಗಳ ಮತಗಳ ಅಂತರದಿಂದ ಗೆಲ್ಲೋ ನಿರೀಕ್ಷೆ ಇದೆ ಸರ್? ಅದನ್ನು ನಾನು ಮತ ಅಂತರ ಅಂತ ಹೇಳೋಕ್ಕಲ್ಲ, ಅದು ಜನತೆ ಬಿಟ್ಟಂಥ ತೀರ್ಮಾನ. ಜನತೆ ಆಶೀರ್ವಾದ ಮಾಡಿ ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಈಗ ಕಳೆದ 9 ತಿಂಗಳಲ್ಲಿ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಭಾವನೆಯಿಂದ ನಾವು ಜನ ಅತಿ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಬೇಕು ಅಂತ ಮನವಿ ಮಾಡ್ತೀವಿ. ಸರ್, ಈಗ ಅಭ್ಯರ್ಥಿ ಯಾವಾಗ ಘೋಷಣೆ ಆಗ್ತದೆ ಹಾಸನಕ್ಕೆ? ಅದು ಇವತ್ತು ಇನ್ನೊಂದು 2-3 ಸಲ ಹೋಗ್ತೀವಿ. ಮತ್ತೆ ಯಾವ್ಯಾವ ಕಾರ್ಯಕರ್ತರು ಈ ಕಾರ್ಯಕರ್ತರ ಸಭೆ ಮಾಡ್ತಾರೆ ಮತ್ತೆ CM ಬರ್ತಾರೆ ಏನು ಸರ್? ಯಾರು ಬರ್ತಾರೆ? ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಮುಖಂಡರುಗಳನ್ನು ಬರ್ತೀವಿ. ನಿಮ್ಮ ಗಣ್ಯರು ಯಾರು ಬರ್ತಾರೆ ಸರ್? ರಾಜ್ಯ ನಾಯಕರು ಯಾರು ಬರ್ತಾರೆ ಸರ್ ಹಾಸನಕ್ಕೆ? ಯಾವಾಗ ಕೂತು ಆಮೇಲೆ ತೀರ್ಮಾನ ಮಾಡ್ತೀವಿ. ಇದು ಸಚಿವ ಎಚ್ ಡಿ ರೇವಣ್ಣರ ಮಾತು. ಕ್ಯಾಮರಾ ಪರ್ಸನ್ ಅಂಬಿಕಾ ಪ್ರಸಾದ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಇನ್ನು ಹಾಸನದಲ್ಲಿ JDSಗೆ ಪೂರಕವಾದಂತಹ ವಾತಾವರಣ ಇದೆ. ಶಾಸ್ತ್ರೋತ್ತರವಾಗಿ 5 ಗ್ರಾಮಗಳಲ್ಲಿ ಪ್ರಚಾರ. ಹೊಳೆನರಸೀಪುರದಲ್ಲಿ ಭವಾನಿ ರೇವಣ್ಣ ಅವರ ಹೇಳಿಕೆ. ಶಾಸ್ತ್ರೋತ್ತರವಾಗಿ ನಾವು ಪೂಜೆಯನ್ನ ಮಾಡಿದ್ದೀವಿ, ಒಂದು ಶುಭಾರಂಭ ಆಗಲಿ ಅನ್ನೋದು. ಹಾಸನದಲ್ಲಿ JDSಗೆ ಪೂರಕವಾದಂತಹ ವಾತಾವರಣ, ಜೊತೆಗೆ 5 ಗ್ರಾಮಗಳಲ್ಲಿ ಪ್ರಚಾರ ಆಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಭವಾನಿ ರೇವಣ್ಣ ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಹೊಳೆನರಸೀಪುರದಲ್ಲಿ ಇವತ್ತು ಪೂಜೆಯನ್ನು ಸಲ್ಲಿಸಿದ ನಂತರ ಮಾತನಾಡಿರುವಂಥದ್ದು. ಮೂಡಲಹಿಪ್ಪಿಯ ಚನ್ನಕೇಶವ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು. ಮನೆ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಪೂಜೆಯ ಬಳಿಕ 5 ಗ್ರಾಮಗಳಲ್ಲಿ ಮತ ಪ್ರಚಾರವನ್ನ ಮಾಡ್ತೀವಿ ಇವತ್ತೇ ಅಂತ ಕೂಡ ಹೇಳಿದ್ದಾರೆ. ಭವಾನಿ ರೇವಣ್ಣ ಈ ಒಂದು ಹಾಸನ ಲೋಕಸಭಾ ಕ್ಷೇತ್ರ ಏನಿದೆ ಅದರ ಒಂದು ಜವಾಬ್ದಾರಿಯನ್ನ ಹೊತ್ತಿರುವಂತವರು. ಇನ್ನು ಭವಾನಿ ರೇವಣ್ಣ ಜೊತೆ ನಮ್ಮ ಪ್ರತಿನಿಧಿ ಅಶೋಕ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆ ಹಿನ್ನೆಲೆ ಇಂದು JDS ಅಭ್ಯರ್ಥಿ ಪರ ಮೂಡ್ಲಿಪ್ಪೆಯಲ್ಲಿ ಪೂಜೆಯನ್ನು ಸಲ್ಲಿಸಿ ತದನಂತರ ಏನು ಮೂಡ್ಲಿಪ್ಪೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಮತ ಪ್ರಚಾರವನ್ನು ಮಾಡಿದ್ದಾರೆ. ನನ್ನ ಜೊತೆಗೆ ಭವಾನಿ ರೇವಣ್ಣ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಈಗ ಯಾವ ರೀತಿ ಪ್ರಚಾರವನ್ನು ಮಾಡ್ತಿದ್ದೀರಿ, ಏನು ಮೇಡಮ್? ಇವತ್ತು ಹಾಸನ ಜಿಲ್ಲೆ ಲೋಕಸಭೆ ಇವತ್ತು ಚುನಾವಣೆ ಬಂದಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇಲ್ಲಿ ಅಭ್ಯರ್ಥಿಯ ಪರವಾಗಿ ನಾವು JDS ಪಕ್ಷದ ಅಭ್ಯರ್ಥಿಯ ಪರವಾಗಿ ನಾವು ಚುನಾವಣಾ ಪ್ರಚಾರ ಇವತ್ತಿನಿಂದ ನಮ್ಮ ಮೂಡ್ಲಿಪ್ಪೆ ಗ್ರಾಮದಲ್ಲಿ, ನಮ್ಮ ಹೊಳೆನರಸೀಪುರ ತಾಲೂಕಿನ ಕಸ್ಬಾ ಹೋಬಳಿ, ಈಗ ಮೂಡ್ಲಿಪ್ಪೆ ಗ್ರಾಮದಲ್ಲಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪೂಜೆ ಮಾಡಿಸಿ ಅಲ್ಲಿಂದ ಪ್ರಚಾರ ಶುರು ಮಾಡ್ತಾ ಇದ್ದೇವೆ. ಯಾವ್ಯಾವ ಊರುಗಳಲ್ಲಿ ಪ್ರಚಾರ ಮಾಡ್ತೀರಿ ಮತ್ತೆ JDS ಅಭ್ಯರ್ಥಿ ಘೋಷಣೆ ಯಾವಾಗ ಮೇಡಮ್? ಘೋಷಣೆ ದೊಡ್ಡವ್ರು ಹೇಳ್ತಾರೆ, JDS ಪಕ್ಷದ ಅಭ್ಯರ್ಥಿ ಹೆಸರನ್ನ ದೊಡ್ಡವ್ರು ಹೇಳ್ತಾರೆ. ನಾವಿವತ್ತು 5 ಗ್ರಾಮಗಳಿಗೆ ಮಾತ್ರ ನಾವು ಪ್ರಚಾರ ಮಾಡ್ತೀವಿ. ಅಲ್ಲಿಂದ ಮುಂದುವರ್ಕೊಂಡು ನಾವು ಅಲ್ಲಿಂದ ಬೇರೆ ಬೇರೆ ಹಾಕ್ತೀವಿ. ಈಗ 5 ಊರಿಗೆ ನಾವೆಲ್ಲ ಕುಟುಂಬದವ್ರು ಹೋಗ್ತೀವಿ ಒಟ್ಟಿಗೆನೆ. ನಂತರ ನಾಳೆಯಿಂದ ನಾವು ಎಲ್ಲ ಊರುಗಳಿಗೂ ನಾವು ತಾಲೂಕು ಇಡೀ ಜಿಲ್ಲೆನ ನಾವು ಕವರ್ ಮಾಡ್ತೀವಿ. ಈ ಜಿಲ್ಲೆಯಲ್ಲಿ 6 ಜನ ಶಾಸಕರಿದ್ದಾರೆ, ಜೊತೆಗೆ ಯಾವ ರೀತಿ ನಿಮಗೆ ಪೂರಕವಾಗುತ್ತೆ ಮೇಡಮ್? ಮತದಾರರ ಪ್ರತಿಕ್ರಿಯೆ ಹೇಗಿದೆ? ಇವತ್ತು ಎಲ್ಲ ಮತದಾರರು ಇಲ್ಲಿ ನಮ್ಮ ಮನೆ ಮುಂದೆ ಸೇರಿರೋದೇ ನಿಮ್ಗೆ ನೋಡ್ತಾ ಇದ್ದೀರಿ. ಈಗಾಗಲೇ ತುಂಬಾ ಜನ ಸೇರಿದ್ದಾರೆ, ಎಲ್ಲರ ಒಲವು ತುಂಬಾ ಇದೆ. ಗೆಲ್ಲೋದಂತೂ ನಿಶ್ಚಿತ. ಅದರಿಂದ ಇವತ್ತು ದೊಡ್ಡವರು ಹೇಳಿದ್ಮೇಲೆ ನಾವು ಮಾಡ್ತೀವಿ. ಆಯ್ತು ಬಿಡಿ. ಇದು ಭವಾನಿ ರೇವಣ್ಣರ ಮಾತು. ಕ್ಯಾಮರಾ ಪರ್ಸನ್ ಅಂಬಿಕಾ ಪ್ರಸಾದ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ.